ಸರ್ ನಮಸ್ಕಾರ ಹೇಳಿ. ಸರ್ ಇದು ಕೆ ಪಿ ಸಿ ಎಲ್ ರೀ ಎಕ್ಸಾಮ್ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಕೆ ಪಿ ಸಿ ಎಲ್ ರೀ ಎಕ್ಸಾಮ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಸರ್ ಅದು ನಿಮಗೆ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ ಸರ್. ಸರ್ ಅಟ್ಲೀಸ್ಟ್ ಕನ್ಫರ್ಮೇಷನ್ ಆದ್ರೆ ಹೇಳಿ ಸರ್, ಆಗುತ್ತಾ ಇಲ್ಲ ಅಂತೇಳಿ. ಇವಾಗ ಸೆಕೆಂಡ್ ಟೈಮ್ ರೀ ಎಕ್ಸಾಮ್ ಮಾಡ್ತಿದ್ರಲ್ಲ ಅದಕ್ಕೆ ಕೇಳ್ತಾ ಇರೋದು. ಸರ್ ಒಂದು ಕೆಲಸ ಮಾಡಿ ಸರ್, ಹಾಂ ತಾವಿಲ್ಲಿ ಎಚ್ ಆರಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನು ಡೀಟೇಲ್ಸ್ ಅನ್ನೋದನ್ನ ನೀವು ತಗೊಂಡು ಹೋಗಿ ಸರ್. ಅಲ್ಲ ಸರ್, ಎಚ್ ಆರ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ವಲ್ಲ. ನಾವು ಅದಕ್ಕೆ ಸರ್ ನೀವು ಬಂದು ಇಲ್ಲೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಅವ್ರು sir. ನಮಗೆ ಹೇಳಿರೋದು ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತೀವಿ ನೋಡಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಅಲ್ಲ ಅಟ್ಲೀಸ್ಟ್ ಕಂಡಕ್ಟ್ ಆದ್ರೂ ಮಾಡ್ತಾರ ಇಲ್ಲ ಅದನ್ನಾದ್ರೂ ಹೇಳಿ ಕನ್ಫರ್ಮೇಷನ್. ಸರ್ ಈಗ ಇವ್ರು ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಇನ್ನೊಬ್ರು ಕೋರ್ಟಿಗೆ ಹೋದ್ರೆ ಏನು ಮಾಡಬೇಕು ಸರ್? ಓ ಅಂದ್ರೆ ಇವಾಗ ನೀವು ಮಾಡಕ್ಕೂ ರೆಡಿ ಇಲ್ಲ ಅಥವಾ ಮಾಡ್ತೀರಾ ಅದನ್ನಾದ್ರೂ ಹೇಳಿ. ಅಲ್ಲ ಸರ್, ಈಗ ನಿಮ್ಮವರೇ ಇನ್ನೊಬ್ರು ಕೋರ್ಟಿಗೆ ಹೋದ್ರೆ ಏನು ಮಾಡಬೇಕು? ಅಲ್ಲ ಇವಾಗ ಹೈಕೋರ್ಟ್ ಆರ್ಡರ್ ಆಗಿದೆ. ಅಲ್ಲ ನಿಮ್ಮ ಒಪಿನಿಯನ್ ಹೇಳಿ, ಅದು ಬಿಡಿ. ಅವರು ಸರ್ ನನ್ನ ಒಪಿನಿಯನ್ ಅಲ್ಲ ಸರ್, ನೀವು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎಚ್ ಆರ್ ಅಲ್ಲಿ, ಅವ್ರ ಒಪಿನಿಯನ್ ಅವ್ರು ಹೇಳ್ತಾರೆ. ಅಲ್ಲ ಸರ್, ಈ ತರ ಮಾತಾಡಿದ್ರೆ ಹೆಂಗೆ ಹೇಳಿ ನೀವು? ಸರ್, ಈಗ ನಾನು ಅದ್ರ ಬಗ್ಗೆ ನಾನು ಡೈರೆಕ್ಷನ್ ತಗೊಳ್ಳಿಕ್ಕೆ ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ಲ ಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ಲ. ನಾನು ಕೇಳ್ತಾ ಇರೋದು ಎಸ್ ಸರ್ ನೋ ಕಂಡಕ್ಟ್ ಮಾಡ್ತಾ ಇದ್ದೀರಾ, ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಅಷ್ಟೇ. ಅವರು ನಮಗೆ ಹೇಳಿರೋದು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ನಾವು ಅದು ನಿಮ್ಗೆ ಹೇಳಿದೀವಿ. ಓ ಅಂದ್ರೆ ನೀವು 2 ವರ್ಷ ಬಿಟ್ಟು ಅನೌನ್ಸ್ ಮಾಡ್ತೀರಾ? ಹಂಗಿತ್ತಂದ್ರೆ ವೆಬ್ಸೈಟ್ ನೋಡ್ಕೊತೀರ ಅಲ್ಲಿ ತನಕ ಕಾಂಟ್ಯಾಕ್ಟ್ ಮಾಡಿ ಸರ್. ಏನ್ ಮಾತಾಡ್ತೀರಪ್ಪ ನೀವು? ಸರ್ ನಮಸ್ಕಾರ ಹೇಳಿ. ಸರ್ ಇದು ಕೆ ಪಿ ಸಿ ಎಲ್ ರೀ ಎಕ್ಸಾಮ್ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಕೆ ಪಿ ಸಿ ಎಲ್ ರೀ ಎಕ್ಸಾಮ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಸರ್ ಅದು ನಿಮಗೆ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಸರ್. ಸರ್ ಅಟ್ಲೀಸ್ಟ್ ಕನ್ಫರ್ಮೇಷನ್ ಆದ್ರೆ ಹೇಳಿ ಸರ್, ಆಗುತ್ತಾ ಇಲ್ಲ ಅಂತೇಳಿ. ಇವಾಗ ಸೆಕೆಂಡ್ ಟೈಮ್ ರೀ ಎಕ್ಸಾಮ್ ಮಾಡ್ತಿದ್ರಲ್ಲ ಅದಕ್ಕೆ ಕೇಳ್ತಾ ಇರೋದು. ಸರ್ ಒಂದು ಕೆಲಸ ಮಾಡಿ ಸರ್, ಹಾಂ ತಾವಿಲ್ಲಿ ಎಚ್ ಆರಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನು ಡೀಟೇಲ್ಸ್ ಅನ್ನೋದನ್ನ ನೀವು ತಗೊಂಡು ಹೋಗಿ ಸರ್. ಅಲ್ಲ ಸರ್, ಎಚ್ ಆರ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ವಲ್ಲ. ನಾವು ಅದಕ್ಕೆ ಸರ್ ನೀವು ಬಂದು ಇಲ್ಲೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಅವ್ರು ನಮಗೆ ಹೇಳಿರೋದು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ನೋಡಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಅಲ್ಲ ಅಟ್ಲೀಸ್ಟ್ ಕಂಡಕ್ಟ್ ಆದ್ರೂ ಮಾಡ್ತಾರ ಇಲ್ಲ ಅದನ್ನಾದ್ರೂ ಹೇಳಿ ಕನ್ಫರ್ಮೇಷನ್. ಸರ್ ಈಗ ಇವ್ರು ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಇನ್ನೊಬ್ರು ಕೋರ್ಟಿಗೆ ಹೋದ್ರೆ ಏನ್ ಮಾಡ್ಬೇಕು ಸರ್? ಓ ಅಂದ್ರೆ ಇವಾಗ ನೀವು ಮಾಡಕ್ಕೂ ರೆಡಿ ಇಲ್ಲ ಅಥವಾ ಮಾಡ್ತೀರಾ ಅದನ್ನಾದ್ರೂ ಹೇಳಿ. ಅಲ್ಲ ಸರ್, ಈಗ ನಿಮ್ಮವರೇ ಇನ್ನೊಬ್ರು ಕೋರ್ಟಿಗೆ ಹೋದ್ರೆ ಏನ್ ಮಾಡ್ಬೇಕು? ಅಲ್ಲ ಇವಾಗ ಹೈಕೋರ್ಟ್ ಆರ್ಡರ್ ಆಗಿದೆ. ಅಲ್ಲ ನಿಮ್ಮ ಒಪಿನಿಯನ್ ಹೇಳಿ, ಅದು ಬಿಡಿ. ಅವರು ಸರ್ ನನ್ನ ಒಪಿನಿಯನ್ ಅಲ್ಲ ಸರ್, ನೀವು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎಚ್ ಆರ್ ಅಲ್ಲಿ, ಅವ್ರ ಒಪಿನಿಯನ್ ಅವ್ರು ಹೇಳ್ತಾರೆ. ಅಲ್ಲ ಸರ್, ಈ ತರ ಮಾತಾಡಿದ್ರೆ ಹೆಂಗೆ ಹೇಳಿ ನೀವು? ಸರ್ ಈಗ ನಾನು ಅದ್ರ ಬಗ್ಗೆ ನಾನು ಡೈರೆಕ್ಷನ್ ತಗೊಳ್ಳಿಕ್ಕೆ ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ಲ ಸರ್. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ಲ. ನಾನು ಕೇಳ್ತಾ ಇರೋದು ಎಸ್ ಸರ್ ನೋ ಕಂಡಕ್ಟ್ ಮಾಡ್ತಾ ಇದ್ದೀರಾ, ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಅಷ್ಟೇ. ಅವರು ನಮಗೆ ಹೇಳಿರೋದು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ನಾವು ಅದು ನಿಮ್ಗೆ ಹೇಳಿದೀವಿ. ಓ ಅಂದ್ರೆ ನೀವು 2 ವರ್ಷ ಬಿಟ್ಟು ಅನೌನ್ಸ್ ಮಾಡ್ತೀರಾ? ಹಂಗಿತ್ತಂದ್ರೆ ವೆಬ್ಸೈಟ್ ನೋಡ್ಕೊತೀರ ಅಲ್ಲಿ ತನಕ ಕಾಂಟ್ಯಾಕ್ಟ್ ಮಾಡಿ ಸರ್.